ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಪರೀಕ್ಷೆಯಲ್ಲಿ ಪಾಸ್ ಆಗೇ ಬಿಟ್ಲು. ಕೊನೆಗೂ ನೀಟ್ ಪರೀಕ್ಷೆಯಲ್ಲಿ ಎಷ್ಟನೇ ರ್ಯಾಂಕ್ ತೆಗೆದ್ಲು. ಮನೆಯವರು ಎಲ್ಲರೂ ಕೂಡ ಮೆಡಿಕಲ್ ಮಾಡೋದಕ್ಕೆ ಒಪ್ಕೊಂಡ್ರೆ ಏನಾಯಿತು, ಏನು ಕತೆ, ಮನೆ ರಣರಂಗವಾಗಿಬಿಡ್ತಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಏನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿದ್ಯಾ ಆಲ್ರೆಡಿ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದಾಳೆ. ತಾನು ಪ್ರೆಗ್ನೆಂಟ್ ಅಲ್ಲ ಅಂತಕ್ಕಂಥದ್ದನ್ನು ಮನೆಯವರು ಎಲ್ಲರೂ ಕೂಡ ವಿದ್ಯಾ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲೂ ಭದ್ರಾ ಅಂತೂ ತನ್ನ ತಾಯಿ ಮೀನಾಕ್ಷಿನೇ ಹುಟ್ಟಿ ಬರ್ತಾಳೆ ಅಂತ ಹೇಳಿ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ, ಸಂಭ್ರಮಿಸ್ತಿದ್ದಾರೆ. ಇದೆಲ್ಲದರ ನಡುವೆ ನೀಟ್ ಪರೀಕ್ಷೆಯ ರಿಸಲ್ಟ್ ಹೊರಬೀಳ್ತದೆ. ಟಿ ವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ನೀಟ್ ಪರೀಕ್ಷೆಯ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಅನೌನ್ಸ್ ಆಗ್ತದೆ. ಅದನ್ನು ನೋಡ್ತಂಥ ಚಿತ್ರ ಈಶ್ವರಿ ಅವ್ರಿಗೆ ಇದೇ ರಿಸಲ್ಟ್ ಅಲ್ವಾ ವಿದ್ಯಂಗೆ ಬರಬೇಕಾಗಿರೋದು, ಇದಕ್ಕೆ ಸಂಬಂಧಪಟ್ಟಾಗಲ್ವಾ ಅವಳು ಎಕ್ಸಾಮ್ ಬರೆದಿದ್ದು ಅಂತ ಹೇಳಿದಾಗ ಇರು ಒಂದು ನಿಮಿಷ ಅಂತ ಹೇಳಿ ಭದ್ರಾ ಮತ್ತು ವಿದ್ಯಾ ಅಂತ ಹೇಳಿ ಕರೀತಾರೆ. ಆಗ ವಿದ್ಯಾ ಮತ್ತು ಭದ್ರಾ ಇಬ್ಬರು ಕೂಡ ಬರ್ತಾರೆ. ಬರ್ತಿದ್ದಾಗೇ ಏನತ್ತೆ ಅಂತ ಹೇಳಿ ವಿದ್ಯಾ ಕೇಳಿದಾಗ ಟಿ ವಿ ನೋಡು, ಟಿ ವಿಲಿ ಬರ್ತಿರೋದು ನೀನು ಎಕ್ಸಾಮ್ ಬರ್ತಿದ್ಯಾ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಬಗ್ಗೆ ಅಲ್ವಾ ಅಂತ ಹೇಳಿದಾಗ ಹೌದು ಚಿಕ್ಕತ್ತೆ ಅಂತ ಹೇಳಿ ವಿದ್ಯಾ ಹೇಳ್ತಾರೆ. ಗಾಬರಿ ಆಗ್ತದಾಳೆ ವಿದ್ಯಾ ಮತ್ತು ಭದ್ರಾ ಇಬ್ಬರು ಕೂಡ. ಬಿಕಾಸ್ ಎಕ್ಸಾಮ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾಳೆ ವಿದ್ಯಾ. ಹಾಗಾಗಿ ಮರುದಿನ ರಿಸಲ್ಟ್ ಬಂದಾಗ ಮನೆಯವರು ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋ ಒಂದು ಆತಂಕ ಭಯ ವಿದ್ಯಾನಲ್ಲಿದೆ. ಅದೇ ಕಾರಣಕ್ಕೆ ಆ ಒಂದು ರಿಸಲ್ಟ್ ಬರ್ತದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಆತಂಕಕ್ಕೆ ಒಳಗಾಗ್ತಿದ್ದಾಳೆ. ಇದೇ ಒಂದು ಸಮಯದಲ್ಲಿ ಈಶ್ವರಿ ಅವರು ವಿದ್ಯಾ ನೀನು ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ಲ ತಾನೆ, ಪ್ರಾಮಿಸ್ ಮಾಡಿದಾಗೆ ಪ್ರಮಾಣ ಮಾಡಿದಾಗೆ ಸುಮಾರಾಗಿ ಎಕ್ಸಾಮ್ ಬರ್ತಿದ್ದೀನಿ ಅಂತ ಹೇಳಿದೆ, ಹೇಗೆ ಬರ್ತಿದ್ಯಾ ಎಕ್ಸಾಮ್ನ ಅಂತ ಹೇಳಿ ಕೇಳ್ತಾರೆ. ಅವತ್ತೇ ಹೇಳಿದ್ನಲ್ಲ ಚಿಕ್ಕತ್ತೆ ಸುಮಾರಾಗೆ ಬರ್ತಿದ್ದೀನಿ ಅಂತ ಹೇಳಿ ವಿದ್ಯಾ ಹೇಳಿದಾಗ ಸುಮಾರಾಗಿ ಬರ್ದಿದ್ಯಾ ಅನ್ನೋ ನಂಬಿಕೆನೆ ಇಟ್ಕೊಂಡಿದ್ವಿ. ಯಾವುದೇ ಕಾರಣಕ್ಕೂ ನೀನು ಎಕ್ಸಾಮನ್ನು ಚೆನ್ನಾಗಿ ಬರೀಬಾರ್ದು, ಯಾಕಂದರೆ ಈ ಮನೇಲಿ ಯಾರನ್ನ ಕೂಡ ಕಾಲೇಜ್ಗೆ ಕಳಿಸೋದಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದಾನೆ. ಆಮೇಲೆ ನೀನು ಚೆನ್ನಾಗಿ ಏನಾದರೂ ಎಕ್ಸಾಮ್ ಬರೆದು ಮೀಡಿಯಾದವರೆಲ್ಲ ಕವರೇಜ್ ಮಾಡೋಕ್ಕೆ ಬಂದು ಆಗೇನಾದರೂ ಇಲ್ಲಿ ಭಾವ ನಿನ್ನ ಕಾಲೇಜ್ಗೆ ಕಳಿಸೋದಿಲ್ಲ ಅಂದರೆ ಖಂಡಿತ ಭಾವ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೋಬೇಕಾಗತ್ತೆ. ಆಮೇಲೆ ಭಾವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅದೇ ಕಾರಣಕ್ಕೆ ಹೇಳ್ತಿರೋದು, ನೀನು ಎಕ್ಸಾಮ್ ಬರ್ದಿಲ್ಲ ಅಂದರೆ ನೀನು ಫೇಲ್ ಆಗ್ತೀಯ, ಆಗ ಭಾವಂಗೂ ಯಾವುದೇ ಪರಿಸ್ಥಿತಿ ಇರುವುದಿಲ್ಲ, ಅವಳು ಫೇಲ್ ಆದ್ಲು ಅದಕ್ಕೆ ಹೋಗ್ತಿಲ್ಲ ಅಂತ ಕೂಡ ಹೇಳ್ಬಹುದು, ಜಾರ್ಕೋಬಹುದು ಅಂತ ಹೇಳಿ ಈಶ್ವರಿಯವರು ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರು ಹೌದು ನನ್ನ ಮಗಳು ಕಾಲೇಜ್ಗೆ ಹೋಗಿ ಪ್ರೀತಿ ಮಾಡಿದ್ಲು ಅನ್ನೋ ಕಾರಣಕ್ಕೆ ಭವಾನಿ ವಿಶ್ವದಿಂದ ನಾನು ಮನೆಯಲ್ಲಿರೋ ಯಾರೂ ಕೂಡ ಇನ್ನು ಕಾಲೇಜ್ಗೆ ಹೋಗಬಾರ್ದು ಅಂತ ಹೇಳಿದೆ. ಹಾಗಾಗಿ ಮನೆಯಲ್ಲಿರೋ ಯಾರೂ ಕೂಡ ಕಾಲೇಜ್ಗೆ ಹೋಗಲಿಲ್ಲ, ನನ್ನ ಮಾತನ್ನು ಅನುಸರಿಸಿದ್ರು. ಹಾಗಾಗಿ ಈಗ ನೀನು ಕೂಡ ವಿದ್ಯಾ ಕಾಲೇಜ್ಗೆ ಹೋಗೋಕ್ಕಾಗೋದಿಲ್ಲ ಅಮ್ಮ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಆದರೆ ಇಲ್ಲಿ ಅಜ್ಜಿ ಮಾತ್ರ ಭವಾನಿನ ಈಗ ನಾವು ಒಪ್ಕೊಂಡಿದ್ದೀವಲ್ವಾ, ಮನೆಗೆ ಸೇರಿಸ್ಕೊಂಡಿದ್ದೀವಲ್ವಾ, ಈಗ ಕಾಲೇಜಿಗೆ ಕಳಿಸೋದ್ರಲ್ಲಿ ಏನಿದೆ ಮಗನೆ ಅಂತ ಹೇಳಿ ಶಿವರಾಮೇಗೌಡರನ್ನ ಪ್ರಶ್ನೆ ಮಾಡ್ತಾರೆ. ಏನವ ಇಷ್ಟು ದಿನ ನನ್ನ ಮಾತಿಗೆ ಬೆಲೆ ಕೊಟ್ಟು ಇವ್ರು ಯಾರೂ ಕೂಡ ಕಾಲೇಜ್ಗೆ ಹೋಗಲಿಲ್ಲ, ಈಗ ವಿದ್ಯಾಲಯನ ಕಳಿಸಿದ್ರೆ ತಪ್ಪಾಗೋದಿಲ್ವಾ, ಒಬ್ರಿಗೆ ಒಂದು ರೀತಿ ಮಾಡಿದಾಗ ಅನಿಸೋದಿಲ್ವಾ? ಈ ಶಿವರಾಮೇಗೌಡ ಯಾವತ್ತೂ ಕೂಡ ನ್ಯಾಯಕ್ಕೆ ಬದ್ಧವಾಗಿರ್ತಾನೆ, ಕೊಟ್ಟ ಮಾತನ್ನ ತಪ್ಪೋದಿಲ್ಲ, ಅದರಂತೆ ನಡೀತಾನೆ ನುಡಿತಾನೆ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ನಂತರ ಇಲ್ಲಿ ವಿದ್ಯಾ ರೂಮಲ್ಲಿ ಇರಬೇಕಿದ್ರೆ ಭದ್ರಾ ಬರ್ತಾರೆ. ಭದ್ರಾ ಬಂದಿದ್ದೆ ತನ್ನ ಮಡದಿಗೋಸ್ಕರ ಒಂದು ಗಿಫ್ಟನ್ನು ತೊಗೊಂಡು ಬಂದಿದ್ದಾರೆ. ಕಣ್ಮುಚ್ಕೋ ಅಂತ ಹೇಳಿ ಆಕೆಯ ಒಂದು ಸೊಂಟಕ್ಕೆ ಡಾಬನ್ನು ಹಾಕಿದಾಗ ಏನಿದಲ್ಲ ಅಂದಾಗ ನನ್ನ ಮಗಳು ನನ್ನ ಹೆಂಡತಿ ಇಬ್ಬರಿಗೂ ಕೂಡ ಒಂದು ಗಿಫ್ಟ್ ಮಾಡಬೇಕು ಅನಿಸ್ತು, ಅದಕ್ಕೋಸ್ಕರ ಡಾಬ್ ತೊಗೊಂಬಂದೆ. ಈಗ ಈ ಡಾಬನಲ್ಲಿ ನೀನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಹಾಕೋಬೋದು, ಬೇರೆ ತಂದಿದ್ರೆ ನೀನು ಮಾತ್ರ ಹಾಕುತ್ತಿದ್ದ, ನನ್ನ ಮಗಳು ಹಾಕ್ಲಿಕ್ಕೆ ಆಗ್ತದ ಅಂತ ಹೇಳಿ ನನ್ನ ಮಗಳನ್ನ ಮಾತಾಡಿಸ್ತೀನಿ ಅಂತ ಹೇಳಿ ಮೀನಾಕ್ಷಿ ಹೇಗಿದೆ ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಿದ್ದಾರೆ. ಇದರಿಂದ ತುಂಬ ಎಮೋಷ್ನಲ್ ಆಗ್ತಿದ್ದಾಳೆ ವಿದ್ಯಾ. ಇಲ್ಲ ನನ್ನಿಂದ ಎಂಥ ದುಡ್ಡು ತಪ್ಪಾಗ್ತದೆ, ನನ್ನ ಗಂಡ ಎಷ್ಟೆಲ್ಲ ಆಸೆ ಕನಸುಗಳನ್ನು ಹೊತ್ತಿದ್ದಾರೆ, ಆದರೆ ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಿ, ನಾನು ಪ್ರೆಗ್ನೆಂಟೇ ಆಗದೆ ಈ ರೀತಿಯಾಗಿ ಸುಳ್ಳು ಹೇಳ್ತಿರೋದು ತಪ್ಪಾಗ್ತದೆ, ಇಲ್ಲ ನನ್ನ ಗಂಡನ ಹತ್ರ ಎಲ್ಲ ವಿಷಯ ಹೇಳಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ವಿದ್ಯಾ ಸತ್ಯವನ್ನು ಹೇಳೋದಕ್ಕೆ ಅಂತ ಹೇಳಿ ಮುಂದೆ ಹಾಕ್ತಾಳೆ. ಅಷ್ಟರಲ್ಲಿ ಏನಾಯಿತು ಯಾಕೆ ಅಂತ ಹೇಳಿ ಭದ್ರಾ ಕೇಳ್ತಿದ್ದಾರೆ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ಅಂದಾಗ ಏನು ವಿಷಯ? ಪರೀಕ್ಷೆ ರಿಸಲ್ಟ್ ಬರ್ತಿರೋ ವಿಷಯ ಹೇಳಬೇಕು ಅಂದ್ಕೊಂಡಿದ್ಯಾ, ಅದ್ರ ಬಗ್ಗೆ ಏನು ನೀನು ತಲೆ ಕೆಡಿಸ್ಕೋಬೇಡ, ನಾನೇ ಅಲ್ವಾ ನಿನ್ಗೆ ಹೇಳಿದ್ದು ಚೆನ್ನಾಗಿ ಬರ್ದು ಬಾ ಎಕ್ಸಾಮ್ನ ಅಂತ, ನಾಳೆ ಏನು ಬರುತ್ತೋ ಅದಾಗಲಿ ನಾನು ನಿನ್ನ ಜೊತೆ ಇದ್ದೀನಿ, ಯಾವುದೇ ಕಾರಣಕ್ಕೂ ಭಯ ಪಡ್ಕೋಬೇಡ, ನೀನು ಬಸ್ರಿ ಹೆಂಗಸು ಈ ರೀತಿ ಎಲ್ಲ ಭಯ ಪಡ್ಕೊಂಡ್ರೆ ಹೇಗೆ, ಭಯ ಪಡ್ಕೋಬಾರ್ದು ನೀನು ಅಂತ ಹೇಳಿ ಭದ್ರವರು ಹೇಳ್ತಾರೆ. ಇಲ್ಲೂ ಕೂಡ ವಿದ್ಯಾಗೆ ಏನನ್ನ ಕೂಡ ಹೇಳಲಿಕ್ಕಾಗೋದಿಲ್ಲ, ಸತ್ಯ ಹೇಳಬೇಕು ಅಂತ ಅಂದ್ಕೊಂಡು ಹೋಗ್ತಾಳೆ. ಮತ್ತೆ ಇಲ್ಲಿ ಭದ್ರಾ ಆಡ್ದಂಥ ಮಾತುಗಳು ಮತ್ತೆ ಅವಳನ್ನು ಕಟ್ಟಾಕತ್ತೆ. ತದನಂತರ ಆಯ್ತ ಕಡೆ
ವಿನಂತಿ ಹಾಗೆ ಸಾವಿತ್ರಿ ಇಬ್ಬರು ಕೂಡ ಶೆಡ್ಡಲ್ಲಿ ಇರಬೇಕಾಗಿದೆ. ಅಲ್ಲಿರುವುದು ಆಕೆಗೆ ತುಂಬ ಕಷ್ಟ ಆಗ್ತದೆ ವಿನಂತಿಗೆ. ಕರ್ಮ ಅನ್ನೋದು ಯಾರನ್ನ ಕೂಡ ಬಿಡುವುದಿಲ್ಲ ಅಲ್ವವ. ಕರ್ಮ ಅನ್ನೋದು ಖಂಡಿತವಾಗಿ ವಾಪಸ್ ಸಿಗತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ಅವತ್ತು ತಪ್ಪೇ ಮಾಡದೇ ಇರೋ ವಿದ್ಯಾ ಇಲ್ಲಿ ಇದ್ಕೊಂಡು ಎಷ್ಟೆಲ್ಲ ಕಷ್ಟನ ಪಡ್ತಾ ಇದ್ವು. ಆದರೆ ನಾವು ಅದನ್ನು ನೋಡಿ ಚೇಡಿಸ್ಕೊಂಡು ಆಡ್ಕೊಂಡು ನಗ್ತಾ ಇದ್ವಿ, ಮಜಾ ತಗೋತಾ ಇದ್ವಿ. ಆದರೆ ಇವತ್ತು ವಿದ್ಯಾ ಅಲ್ಲಿದ್ದಾಳೆ, ನಾವಿಲ್ಲಿದ್ದೀವಿ. ನಾವಿರೋ ಜಾಗದಲ್ಲಿ ಅವಳಿದ್ದಾಳೆ, ಅವಳಿರೋ ಜಾಗದಲ್ಲಿ ನಾವಿದ್ದೀವಿ ಅಂತ ಹೇಳಿ ವಿನಂತಿ ಹೇಳ್ತಾರೆ. ಏನು ಮಾತಾಡ್ತೀಯ ಸುಮ್ಮನಿರು ಅಂತ ಹೇಳಿ ಸಾವಿತ್ರಿಯವರು ಹೇಳ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಕ್ವಾಟ್ಲಿ ಊಟ ತೊಗೊಂಡು ಬರ್ತಾರೆ. ಈ ಕಡೆ ವಿನಂತಿ ಊಟನೂ ಬೇಡ ಏನೂ ಬೇಡ ಅಂದಾಗ ಸಾವಿತ್ರಿಯವರು ಇಟ್ಟು ಹೋಗಪ್ಪ ಅಂದಾಗ, ಸದ್ಯ ನಿಮ್ಗಾದ್ರೂ ಬುದ್ಧಿ ಬಂದಿದೆ, ಇನ್ನೂ ನಿಮ್ಮ ಮಗಳಿಗೆ ಅಹಂಕಾರ ಇದೆ, ಆಕೆಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಿ ಊಟ ಇಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ ಕ್ವಾಟ್ಲೆ. ನಂತರ ಅಲ್ಲಿ ಸಾವಿತ್ರಿಯವರು ಹೊಟ್ಟೆ ಹಸ್ವಾಗ್ತಿತ್ತು. ಯಾವಾಗ ಊಟ ತರ್ತಾನೋ ಅಂತ ಕಾಯ್ತಿದ್ದೆ ಅಂತ ಹೇಳಿ ಊಟ ಹಾಕ್ಕೊಂಡು ತಿನ್ಬೇಕಿದ್ರೆ ಏನವ್ವ ನಿಂಗೆ ಸ್ವಾಭಿಮಾನ ಇಲ್ವಾ, ನಿನ್ಗೇನೂ ಅನ್ನಿಸ್ತಾನೆ ಇಲ್ವಾ ಅಂತ ಹೇಳಿದಾಗ, ನನಗೂ ಕೂಡ ಅನ್ನಿಸ್ತದೆ ಕಣ, ನನಗೂ ಅವಮಾನ ಆಗ್ತಿದೆ, ನಿನ್ನ ಸನ್ಮಾನ ಆಗ್ತಿದ್ಯಾ, ಆದರೆ ಏನು ಮಾಡೋದು, ಹೊಟ್ಟೆ ತುಂಬಲೇಬೇಕಲ್ವಾ, ಹಸ್ಕೊಂಡಿರೋಕ್ಕಾಗುತ್ತಾ ಅಂದಾಗ, ನನಗಂತೂ ಇದು ಯಾವುದೇ ನಾ ಕೂಡ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ, ಅವಮಾನ ಆಗ್ತದೆ ಅಂತ ಹೇಳಿ ವಿನಂತಿ ಹೇಳ್ತಾರೆ. ಹಾಗಂದು ಮಾತ್ರಕ್ಕೆ ಹೊಟ್ಟೆ ಹಸ್ಕೊಂಡು ಇರೋಕ್ಕಾಗತ್ತೆ, ಸುಮ್ಮನೆ ಊಟ ಮಾಡು ತಗೋ ಅಂತ ಹೇಳಿ ಅವ್ರಿಗೂ ಕೂಡ ಊಟ ಕೊಡ್ತಾರೆ. ಆ 3 ಅಡಿ ವಿರುದ್ಧ ಸೇರಿ ತೀರಿಸ್ಕೋಬೇಕು, ಅವಳಿಂದನೇ ಇಷ್ಟೆಲ್ಲ ಆಗಿರೋದು, ಅದೇ ಕಾರಣಕ್ಕೆ ನಾನು ಊಟ ಮಾಡ್ತಿರೋದು ಅಂತ ಹೇಳಿ ಸಾವಿತ್ರಿ ಅವರು ತಿಳಿಸ್ತಾರೆ. ತದನಂತರ ಮೀಡಿಯಾದವ್ರು ಎಲ್ಲರೂ ಕೂಡ ಮನೆ ಹತ್ರ ಬಂದಿದ್ದಾರೆ. ಮೀಡಿಯಾದವ್ರು ಬರ್ತಿದ್ದಾಗೆ ಏನಿದು, ಮೀಡಿಯಾದವ್ರು ಯಾಕವ ಬಂದಿದ್ದಾರೆ ಅಂತ ಹೇಳಿ ಸಾವಿತ್ರಿಯನ್ನ ವಿನಂತಿ ಕೇಳಿದಾಗ, ಅಣ್ಣ ಮಿನಿಸ್ಟರ್ ಅಲ್ವಾ, ಏನು ಪ್ರಶ್ನೆ ಕೇಳೋಕೆ ಬಂದಿರ್ಬೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈಶ್ವರಿ ಮತ್ತು ಚಿತ್ರ ಹೊರಗಡೆ ಬರ್ತಾರೆ. ಮೀಡಿಯಾದವರೆಲ್ಲ ಬಂದಿದ್ದಾರೆ, 3 ಅಡಿ ಚೆನ್ನಾಗಿ ಎಕ್ಸಾಮ್ ಬರ್ದಿಲ್ಲ ಅಂದಮೇಲೆ ಆಕೆ ಫೇಲ್ ಆಗಿದ್ದಾಳೆ ಅನ್ನೋದನ್ನ ಹೇಗೆ ಹೇಳ್ತಾರೆ ಅಂತ ನೆನೆಸ್ಕೊಂಡ್ರೆ ನಗು ಬರುತ್ತೆ ಅಂತ ಈಶ್ವರಿ ತಿಳಿಸ್ತಾರೆ. ನಂತರ ವಿದ್ಯೆಯವರು ಒಳಗಡೆ ಇದ್ದಾರೆ ಅಂದಾಗ, ಹೌದು ಯಾಕೆ ರಿಸಲ್ಟ್ ಬಂತ ಅಂತ ಹೇಳಿ ಈಶ್ವರಿ ಕೇಳ್ತಾರೆ. ಹೌದು ಬಂತು, ಮಿನಿಸ್ಟರ್ ಅವರ ಸೊಸೆ 3ನೇ ರ್ಯಾಂಕಲ್ಲಿ ಪಾಸ್ ಆಗಿದ್ದಾರೆ, ರಾಜ್ಯಕ್ಕೆ 3ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ನೀಟ್ ಎಕ್ಸಾಮ್ನಲ್ಲಿ 720ಕ್ಕೆ 700 ಅಂಕವನ್ನು ತಗೊಂಡು ಸಾಧನೆ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಅವರನ್ನು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಇದರಿಂದಾಗಿ ಈಶ್ವರಿ ಕೆಂಡು ಆಗ್ತಾರೆ. ಗ್ರಹಚಾರ ಬಿಡಿಸ್ತೀನಿ ಅಂತ ಒಳಗಡೆ ಹೋಗಿದ್ದೆ, ಇಲ್ಲಿ ಭದ್ರಾ ಮತ್ತು ವಿದ್ಯಾಳನ್ನ ಕರೆದು, ಏನೇ ವಿದ್ಯಾ ಎಕ್ಸಾಮ್ನ ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳಿ ಇವತ್ತು ರಾಜ್ಯಕ್ಕೆ 3ನೇ ರ್ಯಾಂಕ್ ತಗೊಂಡು ಪಾಸ್ ಆಗಿದೆಯಲ್ಲ ಅಂತ ಹೇಳಿದಾಗ ವಿದ್ಯಾಗೆ ಖುಷಿ ಆಗುತ್ತೆ. ಬಟ್ ತದನಂತರ ಕೊನೆಗೂ ಕೂಡ ಕೊಟ್ಟ ಮಾತನ್ನು ಮೀರ್ಬಿಟ್ಟಿಯಲ್ಲ, ನಿನ್ಗೇನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಸಾವಿತ್ರಿ ಅವರು ಹೇಳ್ತಿದ್ದಾರೆ. ಅದರ ನಡುವೆಯಲ್ಲಿ ಶಿವರಾಮೇಗೌಡರು, ನೋಡವ ನಾನು ಇಲ್ಲಿ ನನ್ನ ಮಗಳು ತಪ್ಪು ಮಾಡಿದ್ಮೇಲೆ ಯಾರನ್ನ ಕೂಡ ಕಾಲೇಜಿಗೆ ಕಳಿಸಿಲ್ಲ, ಹಾಗಾಗಿ ನಿನ್ನೂ ಕೂಡ ಕಳಿಸೋಕ್ಕಾಗೋದಿಲ್ಲ, ಅದಕ್ಕೆ ನೀನು ಮೀಡಿಯಾದವರ ಮುಂದೆ ಹೋಗಿ ನಾನು ಪ್ರೆಗ್ನೆಂಟ್ ಇದ್ದೀನಿ, ಅದೇ ಕಾರಣಕ್ಕೆ ನನ್ನ ಮಗು ಹಾರೈಕೆಗಾಗಿ ನಾನು ಇನ್ನು ಮುಂದೆ ಕಾಲೇಜ್ಗೆ ಹೋಗೋದಿಲ್ಲ ಅಂತ ಹೇಳಿ ಬಂದ್ಬಿಡವ ಅಂತ ಹೇಳಿ ಹೇಳ್ತಾರೆ. ನಂತರ ಶಿವರಾಮೇಗೌಡರು ತಮ್ಮ ಸೊಸೆಯನ್ನು ಕರ್ತ್ಕೊಂಡು ಬಂದು ಮೀಡಿಯಾದವ್ರ ಮುಂದೆ ನಿಲ್ಲಿಸ್ತಾರೆ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಅದೇ ಕಾರಣಕ್ಕೆ ನಾನು ಕಾಲೇಜ್ಗೆ ಹೋಗೋದಿಲ್ಲ, ಮೆಡಿಕಲ್ನ ಮಾಡೋದಿಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.